ಸೊ ಕೆಲಸ ಎಲ್ಲ ಮುಗಿಸಿ ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದಷ್ಟು ಪ್ರಾಡಕ್ಟ್ನ ನಾನು ಬುಕ್ ಮಾಡ್ಕೊಂಡಿದ್ದೆ, ಅದೆಲ್ಲ ನಾನು ಇಲ್ಲದೇ ಇರೋ ಟೈಮಲ್ಲೇ ಬಂದಿದೆ. ಸೊ ಹಾಗಾಗಿ ಇವತ್ತು ಪುನರ್ವನ್ನ ನೋಡ್ಕೊಳ್ಳೋಕೆ ಸುಜನ್ ಕೈ ಕೊಟ್ಬಿಟ್ಟು ನೀನು ಒಂಚೂರು ನೋಡ್ಕೊತಿರೋ, ನಾನು ವಿಡಿಯೋ ಮಾಡ್ಕೋತೀನಿ ಅಂತ. ಸೊ ಇವಾಗ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಪ್ರಾಡಕ್ಟ್ನ ನಾನು ತರಿಸಿದ್ದೆ, ಏನೇನು ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಮತ್ತು ಇದೊಂದು ಆರ್ಗನೈಸರ್ ಒಂದು ತರಿಸಿದ್ದೆ. ಇದು ಸೆಟ್ ಆಫ್ 2 ಇದೆ. ನಂಗೆ ಪ್ರೈಸ್ ಎಲ್ಲ ಅಷ್ಟು ನೆನಪಿಲ್ಲ, ಮರ್ತೋಗಿದೆ. ಒಟ್ಟೊಟ್ಟಿಗೆ ತರಿಸಿರೋದ್ರಿಂದ ಪ್ರೈಸ್ ನೆನಪಿಲ್ಲ. ಸೊ ಇದೆಲ್ಲ ಪ್ರಾಡಕ್ಟ್ ಏನು ತೋರಿಸ್ತೀನಿ ಅದೆಲ್ಲದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನಿಮಗೆ ಇಷ್ಟ ಇದ್ದರೆ ಬೇಕಿದ್ದರೆ ನೀವು ಬೈ ಮಾಡ್ಕೊಬೋದು. ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ ಇದು ವಿತಿನ್ 200 ಒಳಗೆ 200 ಒಳಗೆ ಆ್ಯಕ್ಚುಲಿ ನನಗೆ ಈ ಒಂದು ಪ್ರಾಡಕ್ಟ್ ನನಗೆ ಸಿಕ್ಕಿರೋದು. ಸ್ಪೇಸಸ್ ತುಂಬ ಸೇವ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ತರಿಸ್ದೆ, ಯಾಕಂದರೆ ನಾನು ಇಲ್ಲಿ ಒಂದೇ ಬೀರು ಇಟ್ಕೊಂಡಿರೋದಲ್ಲ. ಸೊ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ಟೆಗಳು ಇಟ್ಕೊಳ್ಳೋದೆಲ್ಲ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಆಮೇಲಿಂದ ಇದೇನಪ್ಪ ಅಂತಂದರೆ ಲಿಕ್ವಿಡ್ ಡಿಸ್ಪೆನ್ಸರ್ ತರಿಸಿದ್ದೀನಿ, ಅಡುಗೆ ಮನೆಗೆ ಅಂತ ಅಂದ್ಬಿಟ್ಟು. ಸೊ ಪಾತ್ರೆ ತೊಳೆಯೋಕ್ಕೆಲ್ಲ ಸೊ ಒಂದು ಬೌಲಲ್ಲಿ ಹಾಕಿಟ್ಕೊಂಡು ಅದನ್ನು ಡಿಪ್ ಮಾಡಿಕೊಂಡು ಅದೆಲ್ಲ ಮಾಡೋದಕ್ಕಿಂತ ಒಂಥರ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಕೆಲಸ ಈಸಿ ಅಂತ ಅನಿಸುತ್ತೆ. ಸೊ ನೀಟಾಗಿರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀಟಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದು ಕೂಡ ಸೆಟ್ ಆಫ್ 2 ಇತ್ತು. ಇದು ನನಗೆ 200 ರೂಪಾಯಿ ಒಳಗಡೆ ನನಗೆ ಬಂದಿರೋದು. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಅಂತ ಚೆನ್ನಾಗಿಲ್ಲ ಅನ್ನೋ ಥರ ಇಲ್ಲ. ಸೆಟ್ ಆಫ್ 2 ಆದ್ರೂ ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ ತುಂಬಾ. ಇದು ಏನೇನು ನಾನು ಪ್ರಾಡಕ್ಟ್ ಇವತ್ತು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಅದೆಲ್ಲ ಪ್ರಾಡಕ್ಟ್ ಆ್ಯಕ್ಚುಲಿ ನಾನು ಆಫರ್ ಇರೋ ಟೈಮಲ್ಲಿ ತೊಗೊಂಡಿದ್ದು, ಹಂಗಾಗಿ ನನಗೆ ಸ್ವಲ್ಪ ಕಡಿಮೆಗೆ ಸಿಕ್ಕಿದೆ. ಸೊ ಇವಾಗ ನೀವು ನೋಡಿದ್ರೆ ಒಂದು 10 ರೂಪೀಸ್ ಅಥವಾ 15 ರೂಪೀಸ್ ನಿಮಗೆ ಜಾಸ್ತಿ ಬೀಳ್ಬೋದು ಅಷ್ಟೇ. ಸೊ ನಾನು ಆ್ಯಕ್ಚುಲಿ ಯಾವಾಗಲೂ ಹಾಗೇ, ನನಗೇನು ನೆಸೆಸಿಟಿ ಇರುತ್ತೆ ಅದನ್ನು ವಿಶ್ ಲಿಸ್ಟಲ್ಲಿ ಇಟ್ಕೊಂಡು ಯಾವಾಗ ಆಫರ್ ಬಿಡ್ತಾರೆ, ಹಬ್ಬಗಳ ಸೀಸನಿಗೆ ಬಿಡ್ತಾರೆ, ಮೋಸ್ಟ್ಲಿ ಇವಾಗಲೂ ಇರುತ್ತೆ. ನೀವು ದೀಪಾವಳಿ ಒಳಗಡೆ ನೀವು ತೊಗೊಂಡ್ರೆ ಪ್ರಾಡಕ್ಟ್ನ ಮೇ ಬಿ ನಿಮಗೂ ಆಫರ್ ಅಪ್ಲೈ ಆಗುತ್ತೆ. ಸೊ ಆ ಥರ ನೋಡಿಕೊಂಡು ಆಫರ್ ಇರೋ ಟೈಮಲ್ಲೇ ನಾನು ಯಾವಾಗಲೂ ಬುಕ್ ಮಾಡೋದು. ಏನಿಲ್ಲ ಅಂದರೂ ನಮಗೆ ಒಂದೊಂದು ಪ್ರಾಡಕ್ಟ್ಗೂ 15 ರೂಪೀಸ್ 20 ರೂಪೀಸ್ 25 ರೂಪೀಸ್ ತನಕ ನಮಗೆ ಅಮೌಂಟು ಕಮ್ಮಿ ಬೀಳುತ್ತೆ. ಅದೇನು ಕಡಿಮೆ ಅಮೌಂಟ್ ಆದ್ರೂ ಅದಕ್ಕೂ ಒಂದು ವ್ಯಾಲ್ಯೂ ಅಂತ ಇದೆ ಅಲ್ವಾ. ಸೊ ಅದು ಹೇಗೆ ಅಂತ ಅದು ಫಿಟ್ ಮಾಡ್ಕೊತಾ ಇದ್ದೆ. ಸೊ ಈ ಡಿಸ್ಪೆನ್ಸರ್ನ ಹೇಗೆ ಫಿಟ್ ಮಾಡ್ಕೋಬೇಕು ಅದನ್ನು ಕೂಡ ಒಂದು ಚಿಕ್ಕದಾದ ಒಂದು ಪೇಪರಲ್ಲಿ ಒಂದು ಪಿಕ್ಚರ್ ಸಮೇತ ಅದು ಕೂಡ ಅವರು ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ನಾವು ಇದನ್ನು ಫಿಟ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಒಂದು ಟಾಪ್ನ ಬುಕ್ ಮಾಡಿದ್ದೆ ನಾನು. ಜೀನ್ಸ್ಗೆ ವಿಯರ್ ಮಾಡೋದಕ್ಕೆ ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ನನಗದು ತುಂಬಾ ಇಷ್ಟ ಆಯಿತು. ಎಷ್ಟು ನೀಟಾಗಿ ಮಾಡಿದ್ದಾರೆ ಗೊತ್ತಾ, ತುಂಬ ಚೆನ್ನಾಗಿದೆ. ಜೊತೆಗೆ ಬಟ್ಟೆ ಕ್ವಾಲಿಟಿನೂ ಅಷ್ಟೇ, ರಾಯನ್ ಮಿಕ್ಸ್ ಕಾಟನ್ ಇದೆ. ಸೊ ಈ ಬೇಸಿಗೆಗಾಲಕ್ಕೆಲ್ಲ ಇದು ಚೆನ್ನಾಗಿರುತ್ತೆ. ಮತ್ತು ಸ್ಲೀವ್ಸ್ ಕೂಡ ಅಷ್ಟೇ ಶಾರ್ಟ್ ಇದೆ, ತುಂಬ 3/4 ಅಲ್ಲ, ಫುಲ್ಲು ಅಲ್ಲ. ಸೊ ಶಾರ್ಟ್ ಆಗಿದೆ ಸ್ಲೀವ್ಸ್ ಕೂಡ. ನಾನು ವಿಯರ್ ಮಾಡಿ ಕೂಡ ಅದನ್ನು ನೋಡಿಬಿಟ್ಟೆ ಆವಾಗಲೇ, ತುಂಬಾ ಇಷ್ಟ ಆಯಿತು. ಬಟ್ ನನಗೆ ಸೈಜ್ ಸ್ವಲ್ಪ ಒಂಚೂರು ದೊಡ್ಡದಾಗಿದೆ, ಸೊ ಸ್ಟಿಚ್ ಮಾಡ್ಕೋಬೇಕು. ಸೊ 36 ತರಿಸ್ಕೊಂಡಿದ್ದೀನಿ ನಾನು. ಸೊ ಸೈಜಸ್ ಕೂಡ ಅವೈಲಬಲ್ ಇದೆ, ಯಾವ ಸೈಜಸ್ ಬೇಕಿದ್ರೂ ನಾವು ಬೈ ಮಾಡ್ಕೊಬೋದು. ಸೊ ಈ ಪ್ರಾಡಕ್ಟು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಇದೇನಿದು, ಇನ್ವಿಜುವಲ್ ಥ್ರೆಡ್ ನೆಕ್ಲೆಸ್. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿತ್ತು, ಆಯಿತಾ. ನಾನು ಸುಮ್ಮನೆ ಇದು ಆ್ಯಕ್ಚುಲಿ ಉತ್ಪ್ರೇಕ್ಷೆಗೆ ಏನೂ ಹೇಳ್ತಾ ಇಲ್ಲ, ನನ್ನ ಒಂದು ಸ್ವಂತ ಅನುಭವ, ನನಗೆ ಏನು ಅನ್ನಿಸ್ತೋ ಅದನ್ನೇ ನಾನು ನಿಮ್ಮ ಜೊತೆ ಇಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಡಿಸಪಾಯಿಂಟ್ಮೆಂಟ್ ನನಗೆ ಏನಾಯಿತು ಅಂತ ಅಂದರೆ, ಇದನ್ನು ಈ ಥರ ಫೋಲ್ಡ್ ಮಾಡಿ ಹಾಕ್ಬಿಟ್ಟಿದ್ರಲ್ಲ. ಸೊ ಇದು ಒಳಗಡೆ ಸಣ್ಣದು ತಂತಿ ಹಾಕಿರ್ತಾರೆ. ಸೊ ಅದು ತಂತಿ ಆಗಿರೋದ್ರಿಂದ ಇದು ಫೋಲ್ಡ್ ಮಾಡಿ ಹಾಕ್ಬಿಟ್ಟು ಅದು ಹಾಗೆ ನಿಂತ್ಕೊಂಡ್ಬಿಡ್ತಿತ್ತು. ಕತ್ತಿಗೆ ಹಾಕ್ಕೊಂಡಾಗ ಕರೆಕ್ಟಾಗಿ ಫಿಟ್ಟಾಗಿ ಇದು ಕೂತ್ಕೋತಾ ಇರಲಿಲ್ಲ. ಸೊ ಆಮೇಲೆ ಅದು ತಂತಿ ಅಲ್ವಾ, ಸೊ ನಾವು ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ಕೊಬೋದು. ಸೊ ಅದು ಶೇಪ್ ಎಲ್ಲ ಆಮೇಲೆ ಎಳೆದು ಹೆಂಗೋ ಶೇಪ್ನ ನೀಟಾಗಿ ಮಾಡಿದೆ, ಆವಾಗ ಸರಿ ಹೋಯಿತು. ಸೊ ಇದು ಆಲ್ರೆಡಿ ಒಂದು ಸಲ ತರಿಸಿದ್ದೆ, ಅದನ್ನು ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಷ್ಟ ಆಗಿದ್ದಕ್ಕೆ ಇದನ್ನು ಮತ್ತೆ ಇನ್ನೊಂದನ್ನು ನಾನು ಬುಕ್ ಮಾಡಿದೆ. ಸೊ ಚೆನ್ನಾಗಿದೆ. ಮುಂದ್ಗಡೆ ಪೆಂಡೆಂಟಿಗೆ ಮಾತ್ರ ಮುತ್ತು ಹಾಕಿದ್ದಾರೆ, ಸೈಡಲ್ಲಿ ಮುತ್ತಿಲ್ಲ.
ಸೊ ಬ್ಯೂಟಿಫುಲ್ ಆಗಿರೋವಂಥದ್ದು ಇದು. ಆ್ಯಕ್ಚುಲಿ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಈ ಇನ್ವಿಸಿಬಲ್ ನೆಕ್ಲೆಸ್ ಇದು. ಸೊ ಯಾರ್ಯಾರಿಗೆ ಸಿಂಪಲ್ಲಾಗಿ ಹಾಕ್ಕೋಬೇಕು, ಸಣ್ಣದಾಗಿರಬೇಕು, ಚಿಕ್ಕದಾಗಿರಬೇಕು ಅಂತ ಆಸೆ ಆಗುತ್ತೋ ಅಂಥವರಿಗೆ ಇದು ಹೇಳಿ ಮಾಡಿಸ್ದಂಗಿದೆ. ನಾನು ಕೂಡ ಅಷ್ಟೇ, ತುಂಬ ಗ್ರ್ಯಾಂಡಾಗಿರೋದು ಅಷ್ಟೊಂದು ಇಷ್ಟಪಡಲ್ಲ, ಸಿಂಪಲ್ಲಾಗಿರೋದನ್ನೇ ನಾನು ಹುಡುಕ್ತೀನಿ. ಸೊ ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಆಯಿತು. ಸೊ ಇದು ನಿಮಗೂ ಕೂಡ ಇಷ್ಟ ಆದರೆ ನೀವು ಈ ಪ್ರಾಡಕ್ಟ್ನ ಬೈ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಆಯಿಲ್ ಡಿಸ್ಪೆನ್ಸರ್ ಅಂತಲೂ ಹೇಳ್ಬೋದು, ಸ್ಪ್ರೇಯರ್ ಅಂತಲೂ ಹೇಳ್ಬೋದು. ಆ ಥರ ಇದೆ ಇದು. ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ಎಷ್ಟು ಇಷ್ಟ ಆಗೋಯಿತು ಅಂದರೆ ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ಅಡುಗೆ ಮನೆಗೆ ಹೊಸ ಐಟಮ್ಸ ತಗೋಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಇದು ಇಷ್ಟ ಅನ್ನೋದಕ್ಕಿಂತ ನನಗಿದು ನೆಸೆಸಿಟಿ ಇತ್ತು. ಏನಕ್ಕೆ ಅಂತಂದರೆ, ಈ ಎಣ್ಣೆ ವಿಷಯದಲ್ಲಿ ಬಂದರೆ ಅದು ಯಾವುದೇ ತೊಗೊಳ್ಳೋಕೆ ಹೋದ್ರೂ ಲೀಕ್ ಆಗೋದು ಈ ಥರ ಆಗ್ತಿತ್ತು. ಬಟ್ ಇದು ಸ್ಪ್ರೇ ಮಾಡೋದಾಗಿರೋದ್ರಿಂದ ಎಲ್ಲೂ ನಾವು ಡಿಪ್ ಮಾಡೋ ಅಷ್ಟಿಲ್ಲ, ತೆಗಿಯೋ ಅಷ್ಟಿಲ್ಲ. ಸೊ ಆ ಥರ ಇದೆ ಅಂತ ಅನ್ನಿಸ್ತು. ಇದು ಗ್ಲಾಸ್ ಆ್ಯಕ್ಚುಲಿ, ಮೇಲ್ಗಡೆ ಫೈಬರ್ ಇದೆ, ಕೆಳಗಡೆ ಅದೇನಿದೆ ಅದು ಗ್ಲಾಸ್ ಇದೆ. ಕ್ವಾಲಿಟಿ ಮಾತ್ರ ಅದು ಎರಡನೇ ಮಾತಾಡೋ ಅಷ್ಟೇ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ನನಗೆ ಅಷ್ಟೊತ್ತಿಂದ ಸುಮ್ಮನೆ ಇದನ್ನ ಜಾಸ್ತಿ ಹೊತ್ತು ಯಾರೂ ಇಟ್ಕೊಳಕ್ಕಾಗಲ್ಲ. ಸೊ ಬಂದುಬಿಟ್ಟಿದ್ದಾನೆ ಇವನು. ಅವಾಗ ಒಂಚೂರು ಮಧ್ಯೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಎಣ್ಣೆ ಸ್ಪ್ರೇ ಆಗುತ್ತೆ. ಸೊ ಅದನ್ನು ಓಪನ್ ಮಾಡಿದ್ರೆ ನಾವು ಇಲ್ಲಿ ಹಾಕೋಬೋದು, ಜೊತೆಗೆ ಈ ಥರ ಸ್ಪ್ರೇ ಕೂಡ ಮಾಡ್ಕೊಬೋದು. ಸೊ ನನಗೆ ಎಣ್ಣೆದೇ ತುಂಬ ತಲೆನೋವಿನ ಕೆಲಸ ಅಡುಗೆ ಮನೇಲಿ. ನನಗೆ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ಎಣ್ಣೆ ವಿಷಯ ಅಂತ ಬಂದಾಗ ಬೇಜಾರಾಗ್ಬಿಡುತ್ತೆ. ಎಲ್ಲ ಎಣ್ಣೆ ಲೀಕ್ ಆಗೋದು, ಎಣ್ಣೆ ಚೆಲ್ಲೋದು. ಸೊ ನನಗಿದು ತುಂಬಾ ಇಷ್ಟ ಆಯಿತು. ಇಲ್ಲಿ ಜೊತೆಗೆ ವಾಷರ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಫಿಟ್ ಮಾಡ್ಕೊಬೋದು. ಜೊತೆಗೆ ಅಲ್ಲಿ ಏನು ಪೈಪ್ ಇದೆ, ಪೈಪ್ಗೆ ಫಿಲ್ಟ್ರ್ ಕೂಡ ಇದೆ. ನಾವು ಯೂಸ್ ಮಾಡಿರೋಂಥ ಎಣ್ಣೆನ ಸ್ಪ್ರೇ ಮಾಡಿದಾಗ ಅದೆಲ್ಲೂ ಬಂದು ಸಿಕ್ಕಾಕೋಬಾರ್ದು, ಅಡ್ಡಿ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಸ್ಪ್ರೇಯರ್ ಕೂಡ ಕೊಟ್ಟಿದ್ದಾರೆ. ನಾನು ಫಸ್ಟ್ ಗೊತ್ತಲ್ಲದೆ ಉಲ್ಟಾ ಹಾಕೋದಕ್ಕೆ ಹೋಗಿದ್ದೆ. ಸೊ ಆಮೇಲೆ ಅರ್ಥ ಆಯ್ತು ನನಗೆ. ಸೊ ನಿಜವಾಗ್ಲೂ ಚೆನ್ನಾಗಿರೋ ಅಂಥ ಪ್ರಾಡಕ್ಟ್. ಹೆಣ್ಮಕ್ಳಿಗೆ ಆ್ಯಕ್ಚುಲಿ ನಿಜವಾಗ್ಲೂ ಅಡುಗೆ ಮನೇಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಇದು ನಿಜವಾಗ್ಲೂ ಇಷ್ಟ ಆಗೇ ಆಗುತ್ತೆ. ನೀವು ಬೈ ಮಾಡಲೇಬೇಕು ಇದನ್ನು. ಸೊ ಆಲ್ರೆಡಿ ನಾನು 2 ಆಯಿಲ್ ಡಿಸ್ಪೆನ್ಸರ್ನ ಇಟ್ಕೊಂಡಿದ್ದೆ. ಒಂದಕ್ಕಿಂತ ಒಂದು ನನಗೆ ಆ 3ರಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯಿತು. ನಾನು ಸಾಧ್ಯ ಆದರೆ ನಾನು ಯೂಸ್ ಮಾಡೋವಾಗ ಒಂದು ವಿಡಿಯೋ ಮಾಡಿಕೊಂಡು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ಡೈಲಿ ವ್ಲಾಗ್ಸಲ್ಲಿ ನಾನು ಆ ವಿಡಿಯೋ ಕೂಡ ನಿಮಗೆ ಶೋ ಮಾಡ್ತೀನಿ. ಅದು ಎಷ್ಟು ನೀಟಾಗಿ ಪ್ರೆಸ್ ಆಗುತ್ತೆ ಗೊತ್ತಾ. ಆ್ಯಕ್ಚುಲಿ ಇನ್ನೊಂದು ಪ್ರಾಡಕ್ಟ್ ಇತ್ತು, ಬಟ್ ಅದು ನಂಗೆ ತೋರ್ಸೋಕ್ಕಾಗಲಿಲ್ಲ. ಇನ್ನೊಂದು ಸಲ ಯಾವಾಗಾದರೂ ಅದನ್ನು ನಾನು ಶೋ ಮಾಡ್ತೀನಿ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.